ಸ್ನೇಹಿತರೆ, ಎಲ್ಲರಿಗೂ ಇನ್ಫಾರ್ಮೇಷನ್ ಬರೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸುಸ್ವಾಗತ. ಸ್ನೇಹಿತರೆ ನೋಡಿ, ಈ ಒಂದು ವಿಡಿಯೋದಲ್ಲಿ SBI ಟ್ರೇಡ್ ಫೈನಾನ್ಸ್ ಆಫೀಸರ್ ಅಂದರೆ TFO ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ನಡೆಯುತ್ತಿದೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡಿದರೆ ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋ ನೋಡಿ ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಕೆಳಗಡೆ ಚಾನಲ್ ನೇಮ್ ಪಕ್ಕ ಸಬ್ಸ್ಕ್ರೈಬ್ ಬರೆದಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡ್ಬೋದು ಸ್ನೇಹಿತರೆ. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ ಸ್ನೇಹಿತರೆ. ನೋಡಿ, ಒಟ್ಟು 100 ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ನಡೆಯುತ್ತಿದೆ. ಮೇ 13ರಿಂದ ಜೂನ್ 2ರವರೆಗೂ ಈ ಒಂದು ನೇಮಕಾತಿಗೆ ಡೇಟನ್ನು ನಿಗದಿಪಡಿಸಿದ್ದಾರೆ ಸ್ನೇಹಿತರೆ. ನೋಡಿ, ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 13 ಮೇ 2026ರಿಂದ 2 ಜೂನ್ 2026ರವರೆಗೂ ಇಲ್ಲಿ ಒಂದು ಕಾಲಾವಕಾಶವನ್ನು ಇಲ್ಲಿ ನೀಡಿದ್ದಾರೆ. ನೋಡಿ, ಇಂಪಾರ್ಟೆಂಟ್ ಡೇಟ್ ಮತ್ತು ಅಪ್ಲಿಕೇಶನ್ ಫೀಸ್ಗಳ ಮಾಹಿತಿ ನೋಡೋದಾದರೆ, ಆಗಲೇ ಹೇಳ್ದಂಗೆ 13 ಮೇ 2026 ದಿನಾಂಕದೊಂದು ನೋಟಿಫಿಕೇಶನ್ ಆಗುತ್ತೆ. ಆವತ್ತೇ ಕೂಡ ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಕೂಡ ಶುರುವಾಗಿದೆ ಸ್ನೇಹಿತರೆ. ಲಾಸ್ಟ್ ಡೇಟ್ ಬಂದುಬಿಟ್ಟು ಅರ್ಜಿ ಸಲ್ಲಿಸಲಿಕ್ಕೆ 2 ಜೂನ್ 2026 ಇಲ್ಲಿ ಲಾಸ್ಟ್ ಡೇಟ್ ಆಗಿರುತ್ತೆ. ಅದೇ ದಿನಾಂಕದೊಂದು ಕೂಡ ಇಲ್ಲಿ ಫೀಸ್ ಪೇಮೆಂಟ್ನ ನೀವು ಮಾಡಬೇಕಾಗತ್ತೆ ಸ್ನೇಹಿತರೆ, ಸರಿನಾ. ಅಪ್ಲಿಕೇಶನ್ ಫೀಸ್ಗಳನ್ನು ನೋಡೋದಾದರೆ, ಜನರಲ್ OBC EWCಗೆ 750 ರೂಪಾಯಿಗಳಿದ್ದರೆ, SC ST ಮತ್ತು PWಗೆ ಯಾವುದೇ ರೀತಿ ಇಲ್ಲಿ ಎಕ್ಸಾಮ್ ಇಲ್ಲ, ಫೀಸ್ ಕೂಡ ಇಲ್ಲಿ ಇರೋದಿಲ್ಲ ಸ್ನೇಹಿತರೆ. ನೀವು ಆನ್ಲೈನ್ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಪೇ ಮತ್ತು ಈ ಚಾನಲ್ ಮುಖಾಂತರ ಕೂಡ ನೀವು ಇಲ್ಲಿ ಫೀಸ್ ಪೇಮೆಂಟ್ನ ನೀವು ಮಾಡ್ಬೋದು ಅಂತ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ. ಏಜ್ ಲಿಮಿಟ್ಗಳ ಬಗ್ಗೆ ಮಾಹಿತಿ ನೋಡೋದಾದರೆ, ಮಿನಿಮಮ್ ಏಜ್ ಲಿಮಿಟ್ ಬಂದುಬಿಟ್ಟು 21 ವರ್ಷಗಳು ಆಗಿರಬೇಕಾಗುತ್ತೆ. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ನೋಡೋದಾದರೆ 30 ವರ್ಷಗಳು ನಿಮಗೆ ತುಂಬಿರಬಾರ್ದು, ಸರಿನಾ. 30 ವರ್ಷಗಳಲ್ಲಿ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ನ ನಿಗದಿಪಡಿಸಿದ್ದಾರೆ. ಟೋಟಲ್ ಪೋಸ್ಟ್ಗಳನ್ನು ನೋಡಿ, 100 ಪೋಸ್ಟ್ಗಳು ಇಲ್ಲಿ ಖಾಲಿ ಇವೆ. TFO ಹುದ್ದೆಗಳು ಇಲ್ಲಿ ಖಾಲಿ ಇವೆ ಸ್ನೇಹಿತರೆ. SBI ಟ್ರೇಡ್ ಫೈನಾನ್ಸ್ ಆಫೀಸರ್ TFO ಎಲಿಜಿಬಿಲಿಟಿ ಆ್ಯಂಡ್ ವೇಕೆನ್ಸಿ 2026 ಡೀಟೇಲ್ಸ್ಗಳ ಮಾಹಿತಿ ನೋಡೋದಾದರೆ, SBI ಟ್ರೇಡ್ ಫೈನಾನ್ಸ್ ಆಫೀಸರ್ TFO ವೇಕೆನ್ಸಿ 2026 ಪೋಸ್ಟ್ಗಳು 100 ಹುದ್ದೆಗಳು ಇಲ್ಲಿ ಖಾಲಿವೆ. SBI ಟ್ರೇಡ್ ಫೈನಾನ್ಸ್ ಆಫೀಸರ್ ಎಲಿಜಿಬಿಲಿಟಿ ನೋಡೋದಾದರೆ, ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಸ್ಟ್ರೀಮ್ ವಿತ್ ಸರ್ಟಿಫೈಡ್ ಇನ್ ಫಾರೆಕ್ಸ್ ಫ್ರಮ್ IIBF and 2 years experience in trade finance or equivalent eligibility from any recognized university, board, institution in India. Bachelor's degree from any stream is certified in forex from IIBF ಅಲ್ಲಿ ನಿಮಗೆ ಒಂದು ಡಿಗ್ರಿ ಆಗಿದ್ದರೆ ನೀವು ಇದಕ್ಕೆ ಅರ್ಜಿಗಳನ್ನು ನೀವು ಸಲ್ಲಿಸ್ಬೋದು ಸ್ನೇಹಿತರೆ, ಸರಿನಾ. ಮತ್ತು 2 ವರ್ಷಗಳ ಎಕ್ಸ್ಪೀರಿಯೆನ್ಸ್ ಕೂಡ ನಿಮಗಿಲ್ಲಿ ಇರಬೇಕಾಗತ್ತೆ. ಮಂತ್ಲಿ ಸ್ಯಾಲ್ರಿ ನೋಡೋದಾದರೆ, ಮಂತ್ಲಿ ಸ್ಯಾಲ್ರಿ ನೋಡಿ 64,820 ರೂಪಾಯಿಗಳಿಂದ 93,960 ರೂಪಾಯಿಗಳವರೆಗೂ ನಿಮಗೆ ಮಂತ್ಲಿ ಸ್ಯಾಲ್ರಿ ಇಲ್ಲಿ ಸಿಗುತ್ತೆ ಅಂತ ಮಾಹಿತಿ ನೀಡಿದ್ದಾರೆ. ಅಲವೆನ್ಸ್ ನೋಡೋದಾದರೆ, ಆ್ಯಸ್ ಪರ್ ದ ಗೌರ್ಮೆಂಟ್ ನಾರ್ಮ್ಸ್ ಮುಖಾಂತರ ಯಾವ ಅಲವೆನ್ಸ್ಗಳು ಇರುತ್ತೋ ಅವೆಲ್ಲ ನಿಮಗೆ ದೊರಕತ್ತೆ. ಇಲ್ಲಿ ಮಂತ್ಲಿ ಸ್ಯಾಲ್ರಿ ಮಾಹಿತಿ ಮಾತ್ರ ಇಲ್ಲಿ ನೀಡಿದ್ದಾರೆ ಸ್ನೇಹಿತರೆ. ನೋಡಿ, ಸೆಲೆಕ್ಷನ್ ಪ್ರಾಸೆಸ್ಸನ್ನು ನೋಡೋದಾದರೆ, ಶಾರ್ಟ್ ಲಿಸ್ಟಿಂಗ್ ಇರುತ್ತೆ, ಸ್ಕ್ರೀನಿಂಗ್, ಅಪ್ಲಿಕೇಶನ್ ಮತ್ತು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇರುತ್ತೆ, ಮತ್ತು ಇಂಟರ್ವ್ಯೂ ಮುಖಾಂತರ ನಿಮಗಿಲ್ಲಿ ತೊಗೊಳ್ತಾರೆ. ಯಾವುದೇ ರೀತಿಯಲ್ಲಿ ಎಕ್ಸಾಮ್ ನಿಮಗೆ ಇರೋದಿಲ್ಲ ಸ್ನೇಹಿತರೆ, ಸರಿನಾ. ಆನ್ಲೈನ್ ಮುಖಾಂತರ ನೀವು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬೇಕಾಗತ್ತೆ. ಆಫ್ಲೈನ್ ಮುಖಾಂತರ ಯಾವುದೇ ರೀತಿ ಅರ್ಜಿ ಸಲ್ಲಿಸಲಿಕ್ಕೆ ಇಲ್ಲಿ ಪರ್ಮಿಷನ್ನ ಕೊಟ್ಟಿಲ್ಲ ಸ್ನೇಹಿತರೆ. ಇಷ್ಟು ಈ ಒಂದು ಹುದ್ದೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಆಗಿರುತ್ತೆ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇದೇ ರೀತಿ ಎಲ್ಲ ಜಾಬ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಕೆಳಗಡೆ ಚಾನಲ್ ನೇಮ್ ಪಕ್ಕ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.